ಆಗ್ತಾ ಹೋಗ್ತಾರೆ. ತದನಂತರದಲ್ಲಿ ಥೈರಾಯ್ಡ್ ಸಮಸ್ಯೆ ಶುರುವಾಗತ್ತೆ. ಅವಾಗ ಮತ್ತಷ್ಟು ದಪ್ಪ ಆಗ್ತಾ ಹೋಗ್ತಾರೆ, ಕೂದಲುಗಳೆಲ್ಲ ಉದುರೋದಿಕ್ಕೆ ಶುರುವಾಗತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಅವರು ಮೆಚೂರ್ ಆದಾಗ ಸರಿಯಾದ ರೀತಿಯ ಶುಶ್ರೂಷೆ ನಡೀತಾ ಇಲ್ಲ. ಎಲ್ಲರಿಗೂ ಕೂಡ ಇವತ್ತು ಬಹಳ ಅವಸರ, ಆತಂಕ, ಬೇಗ ಬೇಗ ಎಲ್ಲ ಆಗ್ಬಿಡ್ಬೇಕು ಅನ್ನೋ ಗಡಿಬಿಡಿಯಲ್ಲಿ ನಾವು ಏನನ್ನ ಕೊಡ್ಬೇಕೆ, ಇದೆಲ್ಲ ಮೂಢನಂಬಿಕೆ, ಇದನ್ನ ಯಾರು ತಿಂತಾರೆ ಅನ್ನುವಂತಹ ಕಾಲಘಟ್ಟಕ್ಕೆ ಬಂದಿದ್ದೀವಿ ಇವತ್ತು ನಾವು. ಸರಿಯಾಗಿ 1 ತಿಂಗಳ ಕಾಲ ಕಪ್ಪು ಎಳ್ಳಿನ ಮಿಶ್ರಿತ ಮಾಡಿರ್ತಕ್ಕಂತಹ ಒಂದು ಉಂಡೆಯನ್ನ ಮಾಡಿ ಅಜ್ಜಿಯರು ಕೊಡ್ತಾ ಇದ್ರು. ಇವತ್ತು ಅಜ್ಜಿಯರ ಅಭಾವ ಮನೆಯಲ್ಲಿ ಮತ್ತೊಂದು. ಆಮೇಲೆ ಅಜ್ಜಿ ಹೇಳಿದೇನು ಯಾರು ಕೇಳೋದು ಇಲ್ಲ, ಅಜ್ಜಿಯರ್ನ ಇಟ್ಕೊಳ್ಳೋದು ಇಲ್ಲ ಮನೆಯಲ್ಲಿ. ನನ್ನಂತ ಒಂದ್ ಅಜ್ಜಿ ಮನೆಯಲ್ಲಿ ಇದ್ರೆ ಇಂಥದ್ ಹೇಳಿ ಬೈದು ಏನೋ ಮಾಡಿ ತಿನ್ಸಿರ್ತಿದ್ರು. ಯಾರು ಸರಿಯಾಗಿ ಈ ಕರಿ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಖಾದ್ಯವನ್ನ ತಿಂದಿರ್ತಾರೆ ಅವರಿಗೆ ಮುಂದಿನ ಜೀವಿತ ಕಾಲದಲ್ಲಿ ಈ PCOD ಸಮಸ್ಯೆ ಮತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರೋದಿಲ್ಲ. ಅದಷ್ಟನ್ನ ಮಾಡ್ಬೇಕು ನಾವು, ಅದನ್ನ ಮಾಡ್ತಾ ಇಲ್ಲ ನಾವು. ಹಾಗಾಗಿ ಎಲ್ಲ ದಪ್ಪ ಆಗ್ತಾ ಇರೋದು. ಮತ್ತೆ ಕೂತಲ್ಲೇ ಕೂತಿರ್ತಾರೆ, ಬೇರೆ ಯಾವುದೇ ರೀತಿಯ ಚಟುವಟಿಕೆ ಇಲ್ಲ. ಯಾಕೆ ಹಳ್ಳಿಯ ಕಡೆ ಅಂದ್ರೆ ಎದ್ದು ಬಗ್ಗಿ ನಮ್ಮ ಮನೆಗಳಲ್ಲಿ ಇವಾಗ ಕಸ ಗುಡಿಸಿ ಮನೆ ಒರೆಸೋ ಪದ್ಧತಿಗಳೇ ಇಲ್ಲ. ಎಲ್ಲ ಕೋಲಿಟ್ಕೊಂಡು ಒರೆಸೋವಂಥದ್ದು. ಮತ್ತೆ ಉದ್ದುದ್ದ ಪರಕೆ ಇಟ್ಕೊಂಡು, ಮುಂಚೆ ಎಲ್ಲ ಇಷ್ಟಿಷ್ಟೇ ಉದ್ದ ಪರಕೆ ಇರ್ತಾ ಇತ್ತು, ಮೂಲೆಯಲ್ಲಿ ಕಸ ಗುಡಿಸ್ಕೋಬೇಕಿತ್ತು. ಸರಿಯಾಗಿ ಕಸ ಗುಡಿಸಿ ಮನೆ ಒರೆಸಿದ್ರೆ ಸಣ್ಣಕ್ಕಾಗೋದಿಕ್ ಸಾಧ್ಯ. ಸರಿಯಾಗಿ 1-3 ತಿಂಗಳು ಮನೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಸಣ್ಣಕ್ಕಾಗ್ಬೋದು. ಆ ಅಭ್ಯಾಸ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಮತ್ತಿನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಸೌಂದರ್ಯ ಅನ್ನುವಂಥದ್ದು ನಮ್ಮನೆ ಅಡಿಗೆ ಮನೆಯಲ್ಲಿರ್ತಕ್ಕಂಥ ಒಗ್ಗರಣೆ ಡಬ್ಬಿಲಿದೆ. ಎಲ್ಲೂ ಇಲ್ಲ, ಎಲ್ಲೂ ಇಲ್ಲ. ಒಗ್ಗರಣೆ ಡಬ್ಬಿಲಿದೆ, ನಮ್ಮ ಪಂಚಭೂತಗಳಲ್ಲಿ ಇದೆ. ಗಾಳಿ, ನೀರು, ಮಣ್ಣು ಇವುಗಳನ್ನೆಲ್ಲ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ಸೌಂದರ್ಯವರ್ಧಕವಾಗಿರೋದಕ್ಕೆ ಸಾಧ್ಯವಾಗತ್ತೆ, ಸೌಂದರ್ಯ ಸಾಧನಗಳಾಗಿ ಮಾರ್ಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ನಾನು ಇದನ್ನೆಲ್ಲ ಪ್ರತಿನಿತ್ಯದಲ್ಲಿ ಹೇಳ್ತಿರ್ತೀನಿ. ಮಣ್ಣು ಕೇವಲ ಮಣ್ಣನ್ನ ತಂದು ನಾವು ಆ ಮಣ್ಣನ್ನ ಹಾಲಿನಲ್ಲಿ ಮಿಶ್ರ ಮಾಡಿ ಮುಖಕ್ಕೊಂದು ಪ್ಯಾಕ್ ಹಾಕೊಂಡ್ರೆ ಮುಖದಲ್ಲಿರ್ತಕ್ಕಂತಹ ಕಲೆಗಳು ಹೋಗುತ್ತೆ. ಅದಕ್ಕೆ ಏನ್ ಮಣ್ಣು ತರಬೇಕು ಅನ್ನೋದಷ್ಟೇ ನಮಗ್ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಮೆಂತ್ಯದ ಕಾಳನ್ನ ನೆನೆಸಿ ರುಬ್ಬಿ ಮೊಸರಿನಲ್ಲಿ ಮಿಶ್ರ ಮಾಡಿ ಮುಖಕ್ಕೊಂದು ಪ್ಯಾಕ್ ಹಾಕೊಂಡ್ರೆ ಮುಖ ತೊಳ್ಕೊಂಡು ತಕ್ಷಣನೇ ಪಳ 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 ಅಂತ ಹೊಳಿಯತ್ತೆ. ನಿಮ್ಗೆ ಯಾವ ಮಾಯಿಶ್ಚರೈಸರು ಬೇಕಿಲ್ಲ, ಯಾವ ಕ್ರೀಮ್ಗಳು ಬೇಕಾಗಲ್ಲ. ನಮ್ಮಲ್ಲಿ ತಲೆಯಲ್ಲಿ ತುಂಬಾ ನೆವೆ ಆಗತ್ತೆ, ಡ್ಯಾಂಡ್ರಫ್ ಆಗತ್ತೆ, ತುಂಬಾ ಹಂಗಾಗತ್ತೆ ಹಿಂಗಾಗತ್ತೆ. ಒಂದಷ್ಟು ಜೀರಿಗೆಯನ್ನ ನೆನೆಸಿ ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ, ಡ್ಯಾಂಡ್ರಫ್ ಎಲ್ಲ ಹೋಗತ್ತೆ, ತಲೆಯ ನೆವೆ ಎಲ್ಲ ಹೋಗತ್ತೆ. ಕೂದಲು ಒಳ್ಳೆ ಶಾಂಪು ಹಾಕೊಂಡಿದ್ದಕ್ಕಿನ್ನ ಹಾರಾಡತ್ತೆ, ಫಳ ಫಳ ಅಂತ ಹೊಳೆಯತ್ತೆ, ಕಾಂತಿಯುಕ್ತವಾಗತ್ತೆ. ಎಲ್ಲವೂ ನಮ್ಮ ಮನೆಯಲ್ಲೇ ಇದೆ, ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ನಾವು ಉಪಯೋಗಿಸ್ತಕ್ಕಂತಹ ತರಕಾರಿಗಳ ಸಿಪ್ಪೆ, ಸೌತೆಕಾಯಿ ಸಿಪ್ಪೆ ರುಬ್ಬಿಟ್ಟು ಮುಖಕ್ಕೆ ಹಚ್ಕೊಳ್ಳಿ, ಕಣ್ ಸುತ್ತ ಇಟ್ಕೊಳ್ಳಿ, ಕಣ್ ಸುತ್ತ ಇರ್ತಕ್ಕಂತಹ ಡಾರ್ಕ್ ಸರ್ಕಲ್ಸ್ ಹೋಗತ್ತೆ. ಹೇಳ್ತಾ ಹೋದ್ರೆ ಬೇಕಾದಷ್ಟು ಹೇಳ್ಬಹುದು. ಹಾಗಾಗಿ ಸೌಂದರ್ಯ ಸಾಧನಕ್ಕೆ ನಾವು ಹೊರಗಡೆ ಹೋಗ್ಬೇಕಾಗಿಲ್ಲ. ಮಾಡ್ಕೊಳ್ಳಕ್ಕೆ ಒಂದು 10 ನಿಮಿಷ ಪುರ್ಸೊತ್ತು ಬೇಕು, ಅಥವಾ ಒಮ್ಮೆ ಮಾಡಿಟ್ಕೊಂಡ್ರು ಕೂಡ 1 ತಿಂಗಳ ಅಂಗಟ್ಲೆ ಉಪಯೋಗಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ. ಈ ಪ್ರೋಟೀನ್ ಶೇಕ್ಗಳೆಲ್ಲ ಕುಡಿಯೋದು, ಜಿಮ್ ಸರಿಯಾದ ರೀತಿನಲ್ಲಿ ಮಾಡಿದ್ರೆ ತಪ್ಪು ಅಂತ ನಾನು ಹೇಳೋದಿಲ್ಲ, ಆದ್ರೆ ತುಂಬಾ ಮಾಡೋದು, ಅದಕ್ಕೋಸ್ಕರ ಚೆನ್ನಾಗಿ ಕಾಣ್ಬೇಕು ಅಂತ ಏನೇನೋ ಮಾಡೋದು. ನಾವೊಂದು ಹೇಳ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಬೇಕಾಗುವಷ್ಟು ಪ್ರೋಟೀನ್ 8 ಕಡಲೆಕಾಯಿ ಬೀಜ, 8 ಕಡಲೆಕಾಯಿ ಬೀಜ ರಾತ್ರಿ ನೀರಿನಲ್ಲಿ ನೆನೆಸಿ ಮಾರನೇ ದಿವಸ ಬೆಳಿಗ್ಗೆ ನೀವು ಚೆನ್ನಾಗಿ ಅಗೆದು ತಿನ್ಬೇಕು. ನಾನು ಎಷ್ಟು ಸಲ ಹೇಳಿದೆ, ಹಂಗೆ ಅಷ್ಟೋ ತನಕ ಅಗಿಬೇಕು. ಯಾರು ಒಂದು ದಿವಸ 8 ಕಡಲೆಕಾಯಿ ಬೀಜನ ತಿಂತಾರೆ ಅವ್ರಿಗೆ ಆ ದಿವಸಕ್ಕೆ ಒಬ್ಬ ಮನುಷ್ಯನಿಗೆ ಶರೀರದಲ್ಲಿ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಸಿಕ್ಕಿ ಸಾಕು. ನೀವು ಯಾವ ಶೇಕು ಕುಡಿಬೇಕಾಗಿಲ್ಲ, ಬಾದಾಮಿಯನ್ನು ತಿನ್ಬೇಕಾಗಿಲ್ಲ, ಕೇವಲ ಕಡಲೆಕಾಯಿ ಬೀಜ ಅಷ್ಟೇ ಸಾಕು. ಓಕೆ, ಅಮೇಜಿಂಗ್ ಗೌರಿಯಮ್ಮ. ಇಡೀ ನಾಡಿನಲ್ಲಿ ಒಂದು ಸಂತೋಷದ ಸಂಚಲನವನ್ನ ಮತ್ತು ಏನ್ ಹೇಳುದು ಅವೇರ್ನೆಸ್ ನ ಮೂಡಿಸ್ತಾ ಇದ್ದೀರಾ ಆಹಾರ ಮತ್ತು ಜೀವನ ಶೈಲಿಯ ಕುರಿತಂತೆ. ನಮ್ಮ ಕಾರ್ಯಕ್ರಮಕ್ಕೂ ಬಂದು ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅನಂತ ಧನ್ಯವಾದಗಳು. ರಿಪಬ್ಲಿಕ್ ನ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ?
ಖಂಡಿತ ಇದೊಂದು ಸುಂದರವಾದ ಕಾರ್ಯಕ್ರಮ. ನಾನು ತುಂಬಾ ಹೊತ್ತಿಂದ ಇಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದಂತಹ ಒಬ್ಬೊಬ್ಬರದು ಒಂದೊಂದು ವಿಚಾರಧಾರೆ, ಎಲ್ಲ ವಿಚಾರವೂ ಮನುಷ್ಯನಿಗೆ ತುಂಬಾ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ನಾವು ಪುರ್ಸೊತ್ತಿಲ್ಲ ಅಂತಲೋ ಏನೋ ವಿಚಾರದಲ್ಲಿ ಎಷ್ಟೊಂದು ಕಳ್ಕೊತಾ ಇದ್ದೀವಿ ಅಂತ ನನಗೆ ಈ ವಯಸ್ಸಿನಲ್ಲಿ ಅನ್ನಿಸ್ತಾ ಇದೆ. ಅದರಲ್ಲಿ ನಮ್ಮ ಯುವ ಜನಕ್ಕೆ ಇವೆಲ್ಲವೂ ಬೇಕು, ಇವೆಲ್ಲವೂ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆಗಾಗ್ಗೆ ಈ ತರ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚೆಚ್ಚು ಮಾಡಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಹೊರಕ್ಕೆ, ನಾನು ಆಗ್ಲೇ ಶೋಭಾ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಎಂತೆಂತ ಅನರ್ಘ್ಯ ರತ್ನಗಳಿದೆ ನಮ್ಮ ಸುತ್ತಮುತ್ತಲಲ್ಲಿ, ನಾವು ಅವರನ್ನೆಲ್ಲ ಹೆಕ್ಕಿ ಹೆಕ್ಕಿ ತೆಗೆದು ತಂದು ಇಲ್ಲಿ ನಾವು ಹೊರ ಪ್ರಪಂಚಕ್ಕೆ ತೋರಿಸುವಂತಹ ಕೆಲಸ ಮಾಡಬೇಕು. ಅದನ್ನ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ರಿಪಬ್ಲಿಕ್ ಟಿವಿ ಅವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಹೋಗ್ತಾರೆ, ತದನಂತರದಲ್ಲಿ ಥೈರಾಯ್ಡ್ ಸಮಸ್ಯೆ ಶುರುವಾಗತ್ತೆ. ಅವಾಗ ಮತ್ತಷ್ಟು ದಪ್ಪ ಆಗ್ತಾ ಹೋಗ್ತಾರೆ, ಕೂದಲುಗಳೆಲ್ಲ ಉದುರೋದಿಕ್ಕೆ ಶುರುವಾಗತ್ತೆ. ಇದಕ್ಕೆಲ್ಲ ಕಾರಣ ಏನು ಅಂದ್ರೆ ಅವರು ಮೆಚೂರ್ ಆದಾಗ ಸರಿಯಾದ ರೀತಿಯ ಶುಶ್ರೂಷೆ ನಡೀತಾ ಇಲ್ಲ. ಎಲ್ಲರಿಗೂ ಕೂಡ ಇವತ್ತು ಬಹಳ ಅವಸರ, ಆತಂಕ, ಬೇಗ ಬೇಗ ಎಲ್ಲ ಆಗ್ಬಿಡ್ಬೇಕು ಅನ್ನೋ ಗಡಿಬಿಡಿಯಲ್ಲಿ ನಾವು ಏನನ್ನ ಕೊಡ್ಬೇಕೆ, ಇದೆಲ್ಲ ಮೂಢನಂಬಿಕೆ, ಇದನ್ನ ಯಾರು ತಿಂತಾರೆ ಅನ್ನುವಂತಹ ಕಾಲಘಟ್ಟಕ್ಕೆ ಬಂದಿದ್ದೀವಿ ಇವತ್ತು ನಾವು. ಸರಿಯಾಗಿ ಒಂದು ತಿಂಗಳ ಕಾಲ ಕಪ್ಪು ಎಳ್ಳಿನ ಮಿಶ್ರಿತ ಮಾಡಿರ್ತಕ್ಕಂತಹ ಒಂದು ಉಂಡೆಯನ್ನ ಮಾಡಿ ಅಜ್ಜಿಯರು ಕೊಡ್ತಾ ಇದ್ರು. ಇವತ್ತು ಅಜ್ಜಿಯರ ಅಭಾವ ಮನೆಯಲ್ಲಿ ಮತ್ತೊಂದು. ಆಮೇಲೆ ಅಜ್ಜಿ ಹೇಳಿದ್ದೇನು ಯಾರು ಕೇಳೋದು ಇಲ್ಲ, ಅಜ್ಜಿಯರ್ನ ಇಟ್ಕೊಳ್ಳೋದು ಇಲ್ಲ ಮನೆಯಲ್ಲಿ. ನನ್ನಂತ ಒಂದ್ ಅಜ್ಜಿ ಮನೆಯಲ್ಲಿ ಇದ್ರೆ ಇಂಥದ್ ಹೇಳಿ ಬೈದು ಏನೋ ಮಾಡಿ ತಿನ್ಸಿರ್ತಿದ್ರು. ಯಾರು ಸರಿಯಾಗಿ ಈ ಕರಿ ಎಳ್ಳಿನಿಂದ ಮಾಡಿರ್ತಕ್ಕಂತಹ ಖಾದ್ಯವನ್ನ ತಿಂದಿರ್ತಾರೆ, ಅವರಿಗೆ ಮುಂದಿನ ಜೀವಿತ ಕಾಲದಲ್ಲಿ ಈ PCOD ಸಮಸ್ಯೆ ಮತ್ತೆ ಗರ್ಭಕೋಶಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಬರೋದಿಲ್ಲ. ಅದಷ್ಟನ್ನ ಮಾಡ್ಬೇಕು ನಾವು, ಅದನ್ನ ಮಾಡ್ತಾ ಇಲ್ಲ ನಾವು. ಹಾಗಾಗಿ ಎಲ್ಲ ದಪ್ಪ ಆಗ್ತಾ ಇರೋದು. ಮತ್ತೆ ಕೂತಲ್ಲೇ ಕೂತಿರ್ತಾರೆ, ಬೇರೆ ಯಾವುದೇ ರೀತಿಯ ಚಟುವಟಿಕೆ ಇಲ್ಲ. ಯಾಕೆ ಹಳ್ಳಿಯ ಕಡೆ ಅಂದ್ರೆ ಎದ್ದು ಬಗ್ಗಿ ನಮ್ಮ ಮನೆಗಳಲ್ಲಿ ಇವಾಗ ಕಸ ಗುಡಿಸಿ ಮನೆ ಒರೆಸೋ ಪದ್ಧತಿಗಳೇ ಇಲ್ಲ. ಎಲ್ಲ ಕೋಲಿಟ್ಕೊಂಡು ಒರೆಸೋವಂಥದ್ದು. ಮತ್ತೆ ಉದ್ದುದ್ದ ಪರಕೆ ಇಟ್ಕೊಂಡು, ಮುಂಚೆ ಎಲ್ಲ ಇಷ್ಟಿಷ್ಟೇ ಉದ್ದ ಪರಕೆ ಇರ್ತಾ ಇತ್ತು, ಮೂಲೆಯಲ್ಲಿ ಕಸ ಗುಡಿಸ್ಕೋಬೇಕಿತ್ತು. ಸರಿಯಾಗಿ ಕಸ ಗುಡಿಸಿ ಮನೆ ಒರೆಸಿದ್ರೆ ಸಣ್ಣಕ್ಕಾಗೋದಿಕ್ ಸಾಧ್ಯ. ಸರಿಯಾಗಿ ಒಂದ್ 3 ತಿಂಗಳು ಮನೆ ಕ್ಲೀನ್ ಮಾಡ್ಕೊಂಡ್ರೆ ಸಾಕು, ಸಣ್ಣಕ್ಕಾಗ್ಬೋದು. ಆ ಅಭ್ಯಾಸ ಎಲ್ಲ ಬಿಟ್ಟು ಹೋಗ್ತಾ ಇದೆ. ಮತ್ತಿನ್ನೊಂದು ಪ್ರಶ್ನೆ ಕೇಳಿದ್ರಿ ನೀವು, ಸೌಂದರ್ಯ ಅನ್ನುವಂಥದ್ದು ನಮ್ಮನೆ ಅಡಿಗೆ ಮನೆಯಲ್ಲಿರ್ತಕ್ಕಂಥ ಒಗ್ಗರಣೆ ಡಬ್ಬಿಲಿದೆ, ಎಲ್ಲೂ ಇಲ್ಲ. ಎಲ್ಲೂ ಇಲ್ಲ, ಒಗ್ಗರಣೆ ಡಬ್ಬಿಲಿದೆ. ನಮ್ಮ ಪಂಚಭೂತಗಳಲ್ಲಿ ಇದೆ. ಗಾಳಿ, ನೀರು, ಮಣ್ಣು ಇವುಗಳನ್ನೆಲ್ಲ ಸರಿಯಾಗಿ ಬಳಕೆ ಮಾಡ್ಕೊಂಡ್ರೆ ಸೌಂದರ್ಯವರ್ಧಕವಾಗಿರೋದಿಕ್ಕೆ ಸಾಧ್ಯವಾಗತ್ತೆ, ಸೌಂದರ್ಯ ಸಾಧನಗಳಾಗಿ ಮಾರ್ಪಡಿಸ್ಕೊಳ್ಳೋದಿಕ್ಕೆ ಸಾಧ್ಯವಾಗತ್ತೆ. ನಾನು ಇದನ್ನೆಲ್ಲ ಪ್ರತಿನಿತ್ಯದಲ್ಲಿ ಹೇಳ್ತಿರ್ತೀನಿ. ಮಣ್ಣು ಕೇವಲ ಮಣ್ಣನ್ನ ತಂದು ನಾವು ಆ ಮಣ್ಣನ್ನ ಹಾಲಿನಲ್ಲಿ ಮಿಶ್ರ ಮಾಡಿ ಮಖಕ್ಕೊಂದು ಪ್ಯಾಕ್ ಹಾಕೊಂಡ್ರೆ ಮಖದಲ್ಲಿರ್ತಕ್ಕಂತಹ ಕಲೆಗಳು ಹೋಗತ್ತೆ. ಅದಕ್ಕೆ ಏನ್ ಮಣ್ಣು ತರಬೇಕು ಅನ್ನೋದಷ್ಟೇ ನಮಗ್ ಗೊತ್ತಾಗ್ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ನಮ್ಮಲ್ಲಿ ಇರ್ತಕ್ಕಂಥ ಮೆಂತ್ಯದ ಕಾಳನ್ನ ನೆನೆಸಿ ರುಬ್ಬಿ ಮೊಸರಿನಲ್ಲಿ ಮಿಶ್ರ ಮಾಡಿ ಮಖಕ್ಕೊಂದು ಪ್ಯಾಕ್ ಹಾಕೊಂಡ್ರೆ ಮಖ ತೊಳ್ಕೊಂಡು ತಕ್ಷಣನೇ ಪಳ 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 ಅಂತ ಹೊಳಿಯತ್ತೆ. ನಿಮ್ಗೆ ಯಾವ ಮಾಯಿಶ್ಚರೈಸರು ಬೇಕಿಲ್ಲ, ಯಾವ ಕ್ರೀಮ್ಗಳು ಬೇಕಾಗಲ್ಲ. ನಮ್ಮಲ್ಲಿ ತಲೆಯಲ್ಲಿ ತುಂಬಾ ನೆವೆ ಆಗತ್ತೆ, ಡ್ಯಾಂಡ್ರಫ್ ಆಗತ್ತೆ, ತುಂಬಾ ಹಂಗಾಗತ್ತೆ ಹಿಂಗಾಗತ್ತೆ. ಒಂದಷ್ಟು ಜೀರಿಗೆಯನ್ನ ನೆನೆಸಿ ರುಬ್ಬಿ ತಲೆಗೆ ಹಚ್ಕೊಂಡು ಸ್ನಾನ ಮಾಡಿ ಡ್ಯಾಂಡ್ರಫ್ ಎಲ್ಲ ಹೋಗತ್ತೆ, ತಲೆಯ ನೆವೆ ಎಲ್ಲ ಹೋಗತ್ತೆ. ಕೂದಲು ಒಳ್ಳೆ ಶಾಂಪು ಹಾಕೊಂಡಿದ್ದಕ್ಕಿನ್ನ ಹಾರಾಡತ್ತೆ, ಫಳ ಫಳ ಅಂತ ಹೊಳೆಯತ್ತೆ, ಕಾಂತಿಯುಕ್ತವಾಗತ್ತೆ. ಎಲ್ಲವೂ ನಮ್ಮ ಮನೆಯಲ್ಲೇ ಇದೆ, ನಮ್ಮ ಅಡಿಗೆ ಮನೆಯಲ್ಲೇ ಇದೆ. ನಾವು ಉಪಯೋಗಿಸ್ತಕ್ಕಂತಹ ತರಕಾರಿಗಳ ಸಿಪ್ಪೆ, ಸೌತೆಕಾಯಿ ಸಿಪ್ಪೆ ರುಬ್ಬಿಟ್ಟು ಮಖಕ್ಕೆ ಹಚ್ಕೊಳ್ಳಿ, ಕಣ್ ಸುತ್ತ ಇಟ್ಕೊಳ್ಳಿ, ಕಣ್ ಸುತ್ತ ಇರ್ತಕ್ಕಂತಹ ಡಾರ್ಕ್ ಸರ್ಕಲ್ಸ್ ಹೋಗತ್ತೆ. ಹೇಳ್ತಾ ಹೋದ್ರೆ ಬೇಕಾದಷ್ಟು ಹೇಳ್ಬಹುದು. ಹಾಗಾಗಿ ಸೌಂದರ್ಯ ಸಾಧನಕ್ಕೆ ನಾವು ಹೊರಗಡೆ ಹೋಗ್ಬೇಕಾಗಿಲ್ಲ. ಮಾಡ್ಕೊಳ್ಳಕ್ಕೆ ಒಂದು 10 ನಿಮಿಷ ಪುರ್ಸೊತ್ತು ಬೇಕು, ಅಥವಾ ಒಮ್ಮೆ ಮಾಡಿಟ್ಕೊಂಡ್ರು ಕೂಡ ಒಂದೊಂದು ತಿಂಗಳ ಅಂಗಟ್ಲೆ ಉಪಯೋಗಿಸ್ಕೊಳ್ಳೋಕ್ಕೂ ಕೂಡ ಸಾಧ್ಯ ಇದೆ. ಈ ಪ್ರೋಟೀನ್ ಶೇಕ್ಗಳೆಲ್ಲ ಕುಡಿಯೋದು, ಜಿಮ್ ಸರಿಯಾದ ರೀತಿನಲ್ಲಿ ಮಾಡಿದ್ರೆ ತಪ್ಪು ಅಂತ ನಾನು ಹೇಳೋದಿಲ್ಲ, ಆದ್ರೆ ತುಂಬಾ ಮಾಡೋದು, ಅದಕ್ಕೋಸ್ಕರ ಚೆನ್ನಾಗಿ ಕಾಣ್ಬೇಕು ಅಂತ ಏನೇನೋ ಮಾಡೋದು. ನಾವೊಂದು ಹೇಳ, ಒಬ್ಬ ಮನುಷ್ಯನಿಗೆ ಒಂದು ದಿವಸಕ್ಕೆ ಬೇಕಾಗುವಷ್ಟು ಪ್ರೋಟೀನ್ 8 ಕಡಲೆಕಾಯಿ ಬೀಜ ರಾತ್ರಿ ನೀರಿನಲ್ಲಿ ನೆನೆಸಿ ಮಾರನೇ ದಿವಸ ಬೆಳಿಗ್ಗೆ ನೀವು ಚೆನ್ನಾಗಿ ಅಗೆದು ತಿನ್ಬೇಕು. ನಾನು ಎಷ್ಟು ಸಲ ಹೇಳಿದೆ,
ಹಂಗೆ ಅಷ್ಟೋ ತನಕ ಅಗಿಬೇಕು. ಯಾರು ಒಂದು ದಿವಸ ಒಂದು 8 ಕಡಲೆಕಾಯಿ ಬೀಜನ ತಿಂತಾರೆ ಅವ್ರಿಗೆ ಆ ದಿವಸಕ್ಕೆ ಒಬ್ಬ ಮನುಷ್ಯನಿಗೆ ಶರೀರದಲ್ಲಿ ಎಷ್ಟು ಪ್ರೋಟೀನ್ ಬೇಕೋ ಅಷ್ಟು ಸಿಕ್ಕಿ ಸಾಕು. ನೀವು ಯಾವ ಶೇಕು ಕುಡಿಬೇಕಾಗಿಲ್ಲ, ಬಾದಾಮಿಯನ್ನೂ ತಿನ್ಬೇಕಾಗಿಲ್ಲ, ಕೇವಲ ಕಡಲೆಕಾಯಿ ಬೀಜ ಅಷ್ಟೇ ಸಾಕು. ಓಕೆ, ಅಮೇಝಿಂಗ್ ಗೌರಿಯಮ್ಮ. ಇಡೀ ನಾಡಿನಲ್ಲಿ ಒಂದು ಸಂತೋಷದ ಸಂಚಲನವನ್ನ ಮತ್ತು ಏನ್ ಹೇಳುದು ಅವೇರ್ನೆಸ್ ನ ಮೂಡಿಸ್ತಾ ಇದ್ದೀರಾ ಆಹಾರ ಮತ್ತು ಜೀವನ ಶೈಲಿಯ ಕುರಿತಂತೆ. ನಮ್ಮ ಕಾರ್ಯಕ್ರಮಕ್ಕೂ ಬಂದು ನಮಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸ್ಕೊಟ್ರಿ. ಅನಂತ ಧನ್ಯವಾದಗಳು. ರಿಪಬ್ಲಿಕ್ ನ ಈ ಕಾರ್ಯಕ್ರಮದ ಬಗ್ಗೆ ಏನ್ ಹೇಳಕ್ ಬಯಸ್ತೀರಿ? ಖಂಡಿತ ಇದೊಂದು ಸುಂದರವಾದ ಕಾರ್ಯಕ್ರಮ. ನಾನು ತುಂಬಾ ಹೊತ್ತಿಂದ ಇಲ್ಲಿ ಕೂತಿದ್ದೀನಿ. ಇಲ್ಲಿ ಬಂದಂತಹ ಒಬ್ಬೊಬ್ಬರದು ಒಂದೊಂದು ವಿಚಾರಧಾರೆ, ಎಲ್ಲ ವಿಚಾರವೂ ಮನುಷ್ಯನಿಗೆ ತುಂಬಾ ಅತ್ಯಗತ್ಯವಾಗಿರ್ತಕ್ಕಂಥದ್ದು. ನಾವು ಪುರ್ಸೊತ್ತಿಲ್ಲ ಅಂತಲೋ ಏನೋ ವಿಚಾರದಲ್ಲಿ ಎಷ್ಟೊಂದು ಕಳ್ಕೊತಾ ಇದ್ದೀವಿ ಅಂತ ನನಗೆ ಈ ವಯಸ್ಸಿನಲ್ಲಿ ಅನ್ನಿಸ್ತಾ ಇದೆ. ಅದರಲ್ಲಿ ನಮ್ಮ ಯುವ ಜನಕ್ಕೆ ಇವೆಲ್ಲವೂ ಬೇಕು, ಇವೆಲ್ಲವೂ ಬೇಕೇ ಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಆಗಾಗ್ಗೆ ಈ ತರ ಕಾರ್ಯಕ್ರಮಗಳನ್ನ ಇನ್ನೂ ಹೆಚ್ಚೆಚ್ಚು ಮಾಡಿ ಇನ್ನೂ ಹೆಚ್ಚೆಚ್ಚು ವಿಷಯಗಳನ್ನ ಹೊರಕ್ಕೆ, ನಾನು ಆಗ್ಲೇ ಶೋಭಾ ಮೇಡಮ್ ಅವ್ರಿಗೆ ಹೇಳ್ತಾ ಇದ್ದೆ, ನಾನು ಎಂತೆಂತ ಅನರ್ಘ್ಯ ರತ್ನಗಳಿದೆ ನಮ್ಮ ಸುತ್ತಮುತ್ತಲಲ್ಲಿ, ನಾವು ಅವರನ್ನೆಲ್ಲ ಹೆಕ್ಕಿ ತೆಗೆದು ತಂದು ಇಲ್ಲಿ ನಾವು ಹೊರ ಪ್ರಪಂಚಕ್ಕೆ ತೋರಿಸುವಂತಹ ಕೆಲಸ ಮಾಡಬೇಕು. ಅದನ್ನ ನೀವು ಮಾಡ್ತಾ ಇದ್ದೀರಾ. ಹಾಗಾಗಿ ರಿಪಬ್ಲಿಕ್ ಟಿವಿ ಅವರಿಗೆ ಒಂದು ದೊಡ್ಡ ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ.